ರಾಜ್ಯದಲ್ಲಿ ರಾಜಕೀಯದಲ್ಲಿ ದಲಿತ ಸಿಎಂ ಚರ್ಚೆ ಕೂಡ ಜೋರಾಗಿದೆ। ಈ ಚರ್ಚೆಯ ಬೆನ್ನಲ್ಲೇ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್। ಮತ್ತೊಂದು ಕಡೆ ಜಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ। ಈ ವಿದ್ಯಮಾನಗಳು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ। ದೆಹಲಿಯಲ್ಲಿ ಖರ್ಗೆ ಭೇಟಿ ಬಳಿಕ ಇಲ್ಲಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ। ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡೋಣ ಅಂತ ಜಾರಕಿಹೊಳಿ ಹೇಳಿದ್ದಾರೆ। ಸಿಎಂ ಕುರ್ಚಿ ಚದುರಂಗದಾಟದಲ್ಲಿ ಚೆಕ್ ಕೊಡೋರು ಯಾರು ಅನ್ನುವಂತಹ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ। ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜ್ಯದ ಉದ್ದಗಲಕ್ಕೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜಂಟಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ। ಮತ್ತೊಂದು ಕಡೆ ಕಾನೂನು ಕಟಕಟಿಯಲ್ಲಿ ಕಾನೂನು ಹೋರಾಟ ಕೂಡ ಆಗ್ತಾ ಇದೆ। ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಆಫ್ಟರ್ ಸಿದ್ದರಾಮಯ್ಯ ಹೂ ವಿಲ್ ಬಿ ದ ಸಿಎಂ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ। ಸೊ ಹಾಗಾಗಿ ಸಾಕಷ್ಟು ನಾಯಕರು ಪೈಪೋಟಿಯಲ್ಲಿದ್ದಾರೆ। ಅದರಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇರೋರಂತೂ ಡಿಕೆ ಶಿವಕುಮಾರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ। ಆದ್ರೆ ಡಿಕೆ ಶಿವಕುಮಾರ್ ಅಷ್ಟೇ ಸೀನಿಯಾರಿಟಿ, ಅವ್ರಿಗಿಂತ ಸೀನಿಯಾರಿಟಿ ಒಂದಿಷ್ಟು ಕಾಂಗ್ರೆಸ್ನ ನಾಯಕರಿಗಿದೆ। ಅದು ಜಿ ಪರಮೇಶ್ವರ್ ಆಗಿರಬಹುದು, ಬೇರೆ ಬೇರೆ ನಾಯಕರು ಕೂಡ ಆಗಿರಬಹುದು। ಇನ್ನು ಸಮುದಾಯವಾರು ಜಾತಿವಾರು ಅಂತ ತಗೊಂಡ್ರೆ ಅಲ್ಲಿ ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ, ಮತ್ತೆ ಎಂಬಿ ಪಾಟೀಲ್ ಬರ್ತಾರೆ। ಸೊ ಇಂತಹ ಪೈಪೋಟಿ ಇರೋದ್ರ ಮಧ್ಯೆ ಈ ಭೇಟಿಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ। ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ। ಹರೀಶ್, ಸತೀಶ್ ಜಾರಕಿಹೊಳಿ ಅವರು ದೆಹಲಿ ನಾಯಕರನ್ನ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ದೆಹಲಿ ನಾಯಕರನ್ನ ಭೇಟಿ ಆಗಬೇಕು ಅಂತಿದ್ದಾರಂತೆ। ಇದೆಲ್ಲದರ ಮಧ್ಯೆ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರಂತೆ। ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಕೂಡ ಈಗ ಬಿರುಸುಗೊಂಡಿರುವಂತದ್ದು ಮುಖ್ಯವಾಗಿರುವಂತದ್ದು ಕೂಡ ಈಗ ಕೆಲ ದಿನಗಳ ಹಿಂದಷ್ಟೇ ಕೂಡ ಮೂವರು ಪ್ರಮುಖ ಸಚಿವರು ಕೂಡ ರಹಸ್ಯ ಸಭೆ ನಡೆಸಿದ್ರು। ಅದ್ರ ಬೆನ್ನಲ್ಲೇ ಆ ಒಂದು ಸಭೆಯ ಸಂದೇಶವನ್ನು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ರು। ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಹಸ್ಯವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು। ಅದಾದ ನಂತರ ವಾಪಸ್ ಆಗಿದ್ದಾರೆ ಕೂಡ। ಸೊ ತಕ್ಷಣವೇ ಕೂಡ ನೇರವಾಗಿ, ಯಾಕಂದ್ರೆ ಬೆಂಗಳೂರಲ್ಲಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಪರಮೇಶ್ವರ್ ಎಲ್ಲರೂ ಕೂಡ ಭೇಟಿ ಆಗ್ತಿದ್ರು। ತಮ್ಮ ವಾಸ್ತವ್ಯನ ಬದಲಿಸಿಕೊಂಡು ನಿನ್ನೆ ತುಮಕೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ನ ಭೇಟಿ ಆಗಿದ್ದಾರೆ, ಅಲ್ಲಿ ಮಾತುಕತೆ ನಡೆಸಿದ್ದಾರೆ। ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ। ಸೊ ಒಂದು ದಲಿತ ಸಿಎಂ ಚರ್ಚೆಗಳು ವ್ಯಕ್ತ ಆಗ್ತಿರುವಂತ ಬೆನ್ನಲ್ಲೇ ಕೂಡ ಈಗ ಪ್ರಮುಖ ಅಂದ್ರೆ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಚರ್ಚೆ ನಡೆಸ್ತಿರುವಂತದ್ದು ಪದೇ ಪದೇ ಕೂಡ ಅದು ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟಿದೆ। ನಿನ್ನೆ ಕೂಡ ಪರಮೇಶ್ವರ್ ಜೊತೆಗೆ ಒಂದು ಮುಖ್ಯವಾಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿನ ಮಾತುಕತೆ ವಿವರವನ್ನ ಸಂಪೂರ್ಣವಾಗಿ ಪರಮೇಶ್ವರ್ ಅವರ ಮುಂದೆ ವ್ಯಕ್ತಪಡಿಸುವಂತ ಒಂದು ಪ್ರಯತ್ನ ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ಆಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ। ಮಗದೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದಾಶಿವನಗರದಲ್ಲಿ ಭೇಟಿಯಾಗಿದ್ರು। ಅಲ್ಲಿ ಸುಮಾರು 1 ಗಂಟೆಗೆ ಹೆಚ್ಚು ಹೊತ್ತು ಅವರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ। ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ। ಮತ್ತೆ ಪ್ರಮುಖ ಮೂವರು ದಲಿತ ನಾಯಕರು ಕೂಡ ಚರ್ಚೆ ನಡೆಸಿರುವಂತದ್ದಾಗಿರ್ಬೋದು, ಮತ್ತೆ ಮುಂಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಅಥವಾ ಏನೆಲ್ಲ ಹೆಜ್ಜೆ ನೀಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿರುವಂತದ್ದು। ಯಾಕಂದ್ರೆ ಈಗಾಗಲೇ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿಗಾಗಿ ಪ್ರಬಲ ಪೈಪೋಟಿ ನಡೆಸಿದ್ದಾರೆ। ಆದ್ರೆ ಎಲ್ಲೊಂದ್ ಕಡೆ ಬೇರೆ ಬೇರೆ ಆಕಾಂಕ್ಷಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಜೊತೆ ಚರ್ಚೆ ನಡೆಸಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ। ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ರಹಸ್ಯ ಸಭೆ ಆದ್ರೆ ಮಗದೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಖರ್ಗೆ ಜೊತೆ ಮಾತುಕತೆ ನಡೆಸಿರುವಂತದ್ದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು ಸಭಾ। ಥ್ಯಾಂಕ್ ಯು ಹರೀಶ್। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।